ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನಾಯಕರ್ ಕುಟುಂಬ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹಳ್ಳಿ ಶೈಲಿಯ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀವಿ ಮತ್ತು ಮಲೆನಾಡಿನ ಅಕ್ಕಿ ಕಡುಬು ಮಾಡ್ತಾಯಿದ್ದೀವಿ. ಅದು ಹೇಗೆ ಮಾಡೋದು ಅಂತ ನಾವು ತೋರಿಸ್ಕೊಂಡು ಬರ್ತೀವಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಒಂದು ಸಾರಿ ಅಕ್ಕಿ ಕಡುಬು ಮತ್ತು ಚಿಕನ್ ಸಾಂಬಾರು ಮಾಡ್ಕೊಂಡು ತಿಂದ್ರಿ ಅಂದರೆ ಪದೇ ಪದೇ ಮಾಡ್ತಾನೆ ಇರ್ತೀರಿ. ನಾನಿಲ್ಲಿ ಒಂದು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕಪ್ಪ ಅಂದರೆ ಇದು ಒಗ್ಗರಣೆಗೆ ಒಂದೆರಡು ಹಸಿಮೆಣ್ಸಿಕಾಯಿ, ಒಂದು ಗಡ್ಡೆ ಈರುಳ್ಳಿ, ಮತ್ತು ಸಾಂಬಾರು ರುಬ್ಕೊಳೋದಕ್ಕೆ ಅಂತ ಇಲ್ಲೊಂದು 4 ಈರುಳ್ಳಿ, ಒಂದು ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಅರ್ಧ ಕಟ್ನಷ್ಟು, ಒಂದು 3 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಶುಂಠಿ, ಒಂದೆರಡು ಪೀಸ್ ಚಕ್ಕೆ, ಒಂದೆರಡು ಪೀಸ್ ಲವಂಗ, ಮತ್ತು ಒಂದು 6 ಲವಂಗ ತೊಗೊಂಡಿದ್ದೀನಿ, 2 ಏಲಕ್ಕಿ ತೊಗೊಂಡಿದ್ದೀನಿ, ಒಂದು 10 ಮೆಣಸಿನ್ಕಾಳು ತೊಗೊಂಡಿದ್ದೀನಿ, ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು ಅರ್ಧ ಸ್ಪೂನ್ನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಮತ್ತು ಒಂದು 3 ಸ್ಪೂನ್ನಷ್ಟು ಖಾರದ ಪುಡಿ, ಒಂದು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ, ಒಂದೆರಡು ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. ನಾನು ರುಬ್ಬೋದಕ್ಕೆ ಅಂತ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸುಕಾಳು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಣ್ಣದಾಗಿ ರುಬ್ಕೋಬೇಕು. ಈ ಥರ ಸಣ್ಣದಾಗಿ ರುಬ್ಕೊಳ್ರಿ. ಇದನ್ನು ಒಂದು ಬೌಲಿಗೆ ತೆಗೆದುಬಿಟ್ಟು ಮತ್ತು ನಾನು ಕೊಬ್ಬರಿನೂ ರುಬ್ಕೊತಾ ಇದ್ದೀನಿ. ಅದೇ ಜಾರಿಗೆ ಹಾಕ್ಕೊಂಡು ಕೊಬ್ಬರಿ ರುಬ್ಕೊತಾ ಇದ್ದೀನಿ. ಬರೀ ಕೊಬ್ಬರಿ ಹಾಕಿ ರುಬ್ಬೋದ್ರಿಂದ ನುಣ್ಣಗಾಗೋದಿಲ್ಲ. ಅದಕ್ಕೆ ನಾನು ಇದಕ್ಕೇ ಧನಿಯಾ ಪುಡಿ ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ, ಬೇಗ ನುಣ್ಣಗಾಗುತ್ತೆ ಅಂತ. ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು. ಇವಾಗ ನಾನೊಂದು ಪಾತ್ರೆ ಇಟ್ಟು ಇದಕ್ಕೊಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆಗೆ ಅಂತ ಹೆಚ್ಚಿಟ್ಟಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿನ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ರುಬ್ಬಿರ್ತಕ್ಕಂಥ ಈ ಮಸಾಲೆಯನ್ನು ಇದೇ ಎಣ್ಣೆ ಒಳಗನ ಹಾಕಿ ನಾವು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಕೈ ಆಡಿಸ್ಕೋಬೇಕು. ಯಾಕೆಂದರೆ ನಾವು ಈ ಮಸಾಲೆನ ಹುರಿದಿರೋದಿಲ್ಲ, ಅದಕ್ಕೋಸ್ಕರ ನಾವು ಈ ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಇವಾಗ ಸ್ವಲ್ಪ ಉಪ್ಪು ಹಾಕಿ ಕೈ ಆಡಿಸ್ಕೋಬೇಕು. ನೋಡಿ ಈ ಥರ ಎಣ್ಣೆ ಬಿಟ್ಕೊತ ಬಂದ ಮೇಲೇ ನಾವು ಚಿಕನ್ ಸೇರಿಸ್ಕೋಬೇಕು. ಅಲ್ಲಿ ತನಕ ಚಿಕನ್ ಹಾಕಬಾರ್ದು ಅದಕ್ಕೆ. ನೋಡಿ ಇವಾಗ ನಾನು ಒಂದು ಅರ್ಧ ಕೆಜಿ ಅಷ್ಟು ಚಿಕನ್ ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮೊದಲೆಲ್ಲ ಇದೇ ಥರ ಮಾಡ್ತಾಯಿದ್ರು, ಇತ್ತೀಚೆಗೆ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀವಿ. ನೋಡಿ ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕಿ ಇದನ್ನು ಸ್ವಲ್ಪ ಬೇಯೋದಕ್ಕೆ ಅಂತ ಬಿಡ್ತಾಯಿದ್ದೀನಿ. ನೋಡಿ ಇವಾಗ ಈ ಥರ ಚೆನ್ನಾಗಿ ಕುದೀತಾ ಇರಬೇಕು, ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಬರಬೇಕು. ಇದರಲ್ಲೇ 3/4% ಅಷ್ಟು ಬೆಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಒಂದು 2.5 ಚಮಚದಷ್ಟು ಖಾರದ ಪುಡಿ, ಬೇಕು ಅಂದರೆ ಒಂದು 3 ಚಮಚ ಹಾಕ್ಕೋಬೋದು. ನೋಡಿ ಇದು ಈ ಥರ ಎಣ್ಣೆ ಬಿಟ್ಕೊಂಡ ಮೇಲೇ ನಾವು ಖಾರದ ಪುಡಿ ಹಾಕಿದರೆ ಸ್ವಲ್ಪ ರೆಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ನಾವು ರುಬ್ಬುವಾಗ ಹಾಕಿದರೆ ಅದಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ನೋಡಿ ರುಬ್ಬಿಟ್ಟಿರ್ತಕ್ಕಂಥ ಹಸಿ ಕೊಬ್ಬರಿ ಮತ್ತು ಧನಿಯಾ ಪುಡಿ ಇದರೊಳಗೇ ಸೇರಿಸಿದ್ದೆ ನಾನು. ಇದನ್ನ ಹಾಕಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಬೇಕಾದರೆ ಗಟ್ಟಿ, ತೆಳ್ಳಗೆ ಬೇಕಂದರೆ ತೆಳ್ಳಗೆ. ಕಡುಬು ಮಾಡೋದ್ರಿಂದ ನಾವು ಸ್ವಲ್ಪ ಸಾಂಬಾರನ್ನ ಸ್ವಲ್ಪ ತಿಕ್ಕಾಗಿ ಮಾಡಬಾರ್ದು, ಸ್ವಲ್ಪ ನೀರು ಥರನೇ ಇರಬೇಕು. ನೋಡಿ ಇದು ಹಸಿ ಕೊಬ್ಬರಿ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ನಾವು ಮುಚ್ಚಿಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಅಂತ ಬಿಟ್ಟು ಇವಾಗ ನಾವು ನೀರು ಸೇರಿಸ್ಬೇಕು. ನೋಡಿ ಸ್ವಲ್ಪ ಈ ಥರ ತೆಳ್ಳಗೇನೆ ಇರಬೇಕು. ಕಡುಬಿಗೆ ಅಂದರೆ ಒಂದು ಸ್ವಲ್ಪ ಸಾಂಬಾರು ಬೇಕಾಗುತ್ತೆ, ಜಾಸ್ತಿನೇ ಬೇಕು, ಅದಕ್ಕೋಸ್ಕರ ನಾವು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀವಿ. ನಾನು ಬೇಯೋದಕ್ಕೆ ಅಂತ 1 ಸ್ಪೂನ್ ಹಾಕಿದ್ದೆ ಉಪ್ಪನ್ನ, ಇವಾಗ ಒಂದು 3/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಕುದಿಯೋದಕ್ಕೆ ಅಂತ ಬಿಟ್ಟು ನಾನು ಇನ್ನೊಂದು ಕಡೆ ಕಡುಬು ಮಾಡೋದಕ್ಕೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 1 ಬೌಲಷ್ಟು ನಾವು ಅನ್ನ ತೊಗೊಂಡಿದ್ದೀನಿ. ಇದನ್ನು ಒಂದು ಸರಿ ತೊಳೆದ್ಬಿಟ್ಟು ಇದಕ್ಕೆ ಒಂದು 3/4 ಲೀಟ್ರಷ್ಟು ನೀರು ಹಾಕಿ 1 ಸ್ಪೂನ್ ಉಪ್ಪು ಹಾಕಿ ನಾವು ಕುದಿಯೋದಕ್ಕೆ ಅಂತ ಇಡಬೇಕು. ಈ ಥರ ಅನ್ನ ಮತ್ತು ನೀರು ಉಪ್ಪು ಹಾಕಿ ಕುದಿಯೋದಕ್ಕೆ ಅಂತ ಇಟ್ಟು ನಾವು ರವೆ ತೊಗೋಬೇಕು. ಅಕ್ಕಿ ರವೆ ತೊಗೊತಾ ಇದ್ದೀವಿ. ಅದು ಒಂದು ದಿವಸ ಮೊದಲೇ ತೊಳೆದು ಒಣಗಿಸ್ಬಿಟ್ಟು ಮಿಕ್ಸಿ ಜಾರಲ್ಲಿ ರವೆ ಮಾಡ್ಕೋಬೇಕು.
ನೋಡಿ ಈ ಥರ ರವೆ ಮಾಡಿಕೊಂಡು ನಾನು ಇಲ್ಲೊಂದು ಮುಕ್ಕಾಲು ಸೇರಿನಷ್ಟು ರವೆ ತೊಗೊತಾ ಇದ್ದೀನಿ, ಅಕ್ಕಿ ರವೆ. ನೋಡಿ ಈ ಥರ ಸಣ್ಣ ರವೆ ಮಾಡ್ಕೋಬೇಕು. ಇದು ಅಕ್ಕಿ ಹಿಟ್ಟು ಮತ್ತು ರವೆ ಮಿಕ್ಸ್ ಇರಬೇಕು. ಇದನ್ನು ಜರಡಿ ಮಾಡಿ ತೆಗಿಬೇಡ್ರಿ, ಯಾಕೆಂದರೆ ಹಿಟ್ಟು ಬೇಕಾಗಿರುತ್ತೆ ಇದಕ್ಕೆ. ನೋಡಿ ಇವಾಗ ಇದು ಅನ್ನ ಕುದಿ ಬಂದಿದೆ, ಇದಕ್ಕೇ ನಾನಿವಾಗ ರವೆ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಒಂದ್ಸರಿ ಕೈ ಆಡಿಸ್ಬಿಟ್ಟು ಅಕ್ಕಿ ರವೆ ಹಾಕ್ರಿ. ಹಾಕಿ ಒಂದು 2 ನಿಮಿಷ ಬಿಟ್ಟ ಮೇಲೆ ಈ ಥರ ಎಲ್ಲ ನೀರೆಲ್ಲ ಹೀರ್ಕೊಂಡ್ಬಿಡುತ್ತೆ ಅದು ರವೆ. ಆಮೇಲೆ ನಾವು ಈ ಥರ ಒಂದ್ಸರಿ ಕೈ ಆಡಿಸ್ಬಿಟ್ಟು ಬಾಯಿ ಮುಚ್ಚಿಟ್ಬಿಟ್ರೆ ಇದು ಉಪ್ಪಿಟ್ಟು ಥರ ಅಳ್ಕೊಂಬಿಡುತ್ತೆ. ಇದು ಅಳ್ಳಿದ ಮೇಲೇ ನಾವು ನಾದ್ಕೋಬೇಕು. ನೋಡಿ ಇವಾಗ ಇದು ಆಗಿದೆ. ಇದನ್ನು ಬೇರೆ ಒಂದು ಬುಟ್ಟಿಗೆ ತಕ್ಕೊತಾ ಇದ್ದೀನಿ. ನೀವು ಕಲ್ ಮೇಲಾದರೂ ತಕ್ಕೊಂಡು ನೀವು ನಾದ್ಕೋಬೋದು. ನಾನು ಕಲ್ ಮೇಲೆ ತೆಗಿತಾ ಇಲ್ಲ, ಒಂದು ಬುಟ್ಟಿ ಒಳಗೇನೆ ತೆಗಿತಾ ಇದ್ದೀನಿ ಅಷ್ಟೂ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾದ್ಕೋಬೇಕು, ಇಲ್ಲ ಭಾಳ ಬಿಸಿ ಇರುತ್ತೆ, ಅದಕ್ಕೋಸ್ಕರ ನೀವು ತಣ್ಣಗಾದ್ಮೇಲೆ ನಾದ್ಕೊಡ್ರಿ. ಅದು ಸ್ವಲ್ಪ ನಾವು ಮುಟ್ಗಿ ಮಾಡಿದ್ರೆ ಮುಟ್ಗಿ ಆಗಬೇಕು. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಾಗಿ ನಾದ್ಕೋಬೇಕು, ಮೆತ್ತಗೆ ನಾದ್ಕೋಬೇಕು. ನಾವು ಗಟ್ಟಿ ನಾದ್ಕೋಬಾರ್ದು. ಗಟ್ಟಿಯಾಗಿ ನಾದ್ಕೊಂಡ್ವಿ ಅಂದರೆ ಅದು ಕಡುಬು ಸ್ವಲ್ಪ ಗಟ್ಟಿಯಾಗಿಯೇ ಇರ್ತವೆ. ಈ ಥರ ಮೆತ್ತಗೆ ಇರಬೇಕು, ನೀವು ನೋಡ್ಕೋಬೇಕು. ತೀರಾ ಮೆತ್ತಗೆ ಅಂದರೆ ಮತ್ತೆ ತೀರಾ ಮೆತ್ತಗೆ ಮಾಡ್ಕೋಬೇಡ್ರಿ, ಸ್ವಲ್ಪ ಗಟ್ಟಿನೇ ಇರಲಿ, ತೀರಾ ಗಟ್ಟಿಯಾಗಿರಬಾರ್ದು ಅಂತ ಹೇಳ್ತಾ ಇದ್ದೀನಿ. ನೋಡಿ ನಾನು ಈಗ ಅದು ನಾದ್ಕೊಂಡಾಗಿದೆ. ಒಂದು ಇಡ್ಲಿ ಪಾತ್ರೆ ಇಟ್ಟು ಇದಕ್ಕೆ ನಾನು ಒಂದು 3 ಚರಿಗೆ ಅಷ್ಟು ನೀರು ಹಾಕಿಬಿಟ್ಟು ಕಾಯೋದಕ್ಕೆ ಅಂತ ಇಡ್ತೀನಿ. ನಿಮ್ಗೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಏನು ಅಂತ ಅಂದರೆ ಇಡ್ಲಿ ಪಾತ್ರೆ ಎಲ್ಲ ಕೆಳಗಡೆ ಎಲ್ಲ ಕರ್ರಗಾಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾವು ನಿಂಬೆಹಣ್ಣು ಹುಣಸೆ ಹಣ್ಣು ಹಾಕೋದ್ರಿಂದ ಈ ಥರ ತಳ ಎಲ್ಲ ಕಪ್ಪಾಗೋದಿಲ್ಲ. ನಾನಿದು ತಗೊಂಡು ಇಡ್ಲಿ ಪಾತ್ರೆ ಒಂದು 4 ವರ್ಷ ಆಗಿದೆ. ನಾವು ಈ ಥರ ಹಾಕೋದ್ರಿಂದ ಅದು ಒಟ್ಟು ಕಪ್ಪಾಗಿಲ್ಲ. ಇವಾಗ ಅದು ಕಾಯೋದಕ್ಕಿಟ್ಟು ನಾನು ಕಡುಬು ಮಾಡ್ತಾಯಿದ್ದೀನಿ. ನೋಡಿ ಈ ಥರ ರೌಂಡ್ಗೆ ನಾನು ಕಡುಬು ಮಾಡ್ತಾಯಿದ್ದೀನಿ. ಚಿಕನ್ ಸಾಂಬಾರು ಮಾಡ್ಕೊಂಡ್ವಿ ಅಂದರೆ ಈ ಥರ ಮಾಡಿ ಕಡುಬು ಕೊರ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ. ಉಂಡೆ ಕಡುಬು ಮಾಡೋದೆಲ್ಲ ಚೆನ್ನಾಗಿರೋದಿಲ್ಲ. ಅದು ಚಟ್ನಿ ಮಾಡಿದಾಗ ಆ ಥರ ಮಾಡ್ಕೋಬೇಕು, ಕೊಬ್ಬರಿ ಚಟ್ನಿ ಖಾರದ ಚಟ್ನಿ ಜೊತೆಗೆ ಆದರೆ ಆ ಥರ ಕಡುಬು ಚೆನ್ನಾಗಿರುತ್ತೆ. ಈ ಥರ ಕಡುಬು ಮಾಡಿದ್ರೆ ಮಾತ್ರ ಚಿಕನ್ ಸಾಂಬಾರು ಮಟನ್ ಸಾಂಬಾರಿಗೆ ಚೆನ್ನಾಗಿರುತ್ತೆ. ಮುಕ್ಕಾಲು ಸೇರು ರವಕ್ಕೆ ಒಂದು 10 ಉಂಡೆಗಳಾಗಿದ್ದಾವೆ. ಈ ಥರ ಒಂದೇ ಸಾರಿನೇ ಕಟ್ಟಿಟ್ಕೋಬೇಕು. ಇವಾಗ ಇಲ್ಲಿ ನೀರು ಕಾಯೋದಕ್ಕೆ ಅಂತ ಇಟ್ಟಿದ್ದೆ, ನೀರು ಕಾದಿದೆ. ನೋಡಿ ಒಂದೊಂದಾಗಿಯೇ ನಾನು ಬೇಯೋದಕ್ಕೆ ಅಂತ ಹಾಕ್ತಾಯಿದ್ದೀನಿ. ಇವು ಒಂದು 20ರಿಂದ ಒಂದು 30 ನಿಮಿಷ ತನಕ ಬೇಯಬೇಕು. ಹಿಟ್ಟು ಬೆಂದಿದೆ, ಆದ್ರೂ ಇದು ಕಡುಬು ಕಟ್ಟಿದ ಮೇಲೆ ನಾವು ಒಂದು 30 ನಿಮಿಷ ಬೇಯಿಸಲೇಬೇಕು. ನೋಡಿ ಇವಾಗ ಇವು ಬೆಂದಿದ್ದಾವೆ. ನೋಡಿ ಈ ಥರ ಸ್ವಲ್ಪ ಅದ್ರ ಮೇಲೆ ಬಡಿದ್ರೆ ಅದು ದಬ್ ಅನ್ನೋ ಸೌಂಡ್ ಬರ್ತಾ ಇರಬೇಕು. ನೋಡಿ ಇವಾಗ ಇದಾಗಿದೆ. ಇವನ್ನ ಬೇರೆ ತೆಗೆದುಬಿಡ್ಬೇಕು. ಯಾಕಂತಂದರೆ ಇದ್ರೊಳಗೇ ನಾವು ಬಿಟ್ವಿ ಅಂದರೆ ಇಡ್ಲಿ ಪಾತ್ರೆ ಒಳಗೆ ಅವು ಒಂದ್ಕೊಂದು ಅಂಟ್ಕೊಂಡ್ಬಿಟ್ಟಿರ್ತವೆ. ಅದಕ್ಕೋಸ್ಕರನೇ ನಾವು ಬೇರೆ ಪಾತ್ರೆ ತೆಗಿಲೇಬೇಕು. ನೋಡಿ ಇವೆಲ್ಲ ತಣ್ಣಗಾದ್ಮೇಲೆ ಒಂದು ದಪ್ಪನ ದಾರ ತಗೊಂಡು ಈ ಥರ ಕೊಯ್ಕೋಬೇಕು. ಚಾಕುದಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅವು, ಅದಕ್ಕೋಸ್ಕರ ದಾರ ತಗೊಂಡೇ ಕೊಯ್ಕೋಬೇಕು. ಇಷ್ಟಾದರೆ ಕಡುಬು ರೆಡಿ. ನೋಡಿ ನಾವು ಹಳ್ಳಿ ಶೈಲಿಯಲ್ಲಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನಾವು ಇಲ್ಲೊಂದು ಕಬ್ಬಣ ಚುಂಚ್ಕನಿಟ್ಟು ಗ್ಯಾಸ್ ಒಳಗಡೆ ಕಾಯೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಅದಕ್ಕಾದಮೇಲೆ ನಾವು ಈ ಚಿಕನ್ ಸಾಂಬಾರಿಗೆ ಒಂದು 3 ಸಾರಿ ಸುತ್ತರಿಸಿ ಈ ಥರ ಇಡೋದ್ರಿಂದ ಸಾಂಬಾರು ರುಚಿಯಾಗಿರುತ್ತೆ. ಮತ್ತು ಯಾರ ಕಣ್ಣು ದೃಷ್ಟಿನೂ ಬೀಳಬಾರ್ದು. ಚಿಕ್ಕ ಮಕ್ಕಳು ಎಲ್ಲ ಹೊಟ್ಟೆ ನೋವು ಗ್ಯಾಸು ಅದು ಇದು ಅಂತಾರೆ. ಈ ಥರ ಮಾಡೋದ್ರಿಂದ ಯಾವುದು ಏನು ಕಣ್ಣು ದೃಷ್ಟಿಗಳು ಬೀಳೋದಿಲ್ಲ. ಅದಕ್ಕೆ ನೀವು ಒಂದ್ಸರಿ ಈ ಥರ ಮಾಡಿ. ಆಮೇಲೆ ಕಟ್ಟಿಗೆ ಒಲೆ ಮೇಲೆ ಮಾಡಿದಷ್ಟು ಫೀಲ್ ಬರುತ್ತೆ. ಹಾಗಾಗಿ ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ. ಮಲೆನಾಡಿನ ಅಕ್ಕಿ ಕಡುಬು ಮತ್ತು ಹಳ್ಳಿ ಶೈಲಿ ಚಿಕನ್ ಸಾಂಬಾರು ಜೊತೆಗೆ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾನೇ ಇರಬೇಕು ಅನಿಸುತ್ತೆ. ಹಾಗಾಗಿ ನೀವು ಒಂದ್ಸರಿ ಚಿಕನ್ ಸಾಂಬಾರು ಕಡುಬನ್ನು ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.